ಗೆಳೆಯರೆ ಎಲ್ಲರಿಗೂ ನಮಸ್ಕಾರ. ಇದೇ 10ನೇ ತಾರೀಕು ರಾತ್ರಿ 7 ಗಂಟೆಗೆ ಆನ್ಲೈನ್ನಲ್ಲಿ SIR ಕುರಿತು ಉಪನ್ಯಾಸ ಏರ್ಪಡಿಸಿದೆ. CPIM ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು, ಮಾಜಿ CITUನ ರಾಜ್ಯ ಉಪಾಧ್ಯಕ್ಷರೂ ಆದ ಕೆ. ಪ್ರಕಾಶ್ ಅವರು ಈ ಉಪನ್ಯಾಸವನ್ನು ನಡೆಸ್ಕೊಡ್ತಾರೆ. ಇದರ ತುರ್ತು ಏನಿದೆ ಅಂತಂದರೆ, ಈಗಾಗಲೇ SIR ನಡೆದಂಥ ರಾಜ್ಯಗಳಲ್ಲಿ ಸುಮಾರು 6.5 ಕೋಟಿ ಜನ ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಅಂದರೆ ವೋಟರ್ ಲಿಸ್ಟಿಂದ ಇವ್ರನ್ನ ಡಿಲೀಟ್ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ ಜೂನ್ 30ರಿಂದ SIR ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ವಹಿಸಬೇಕಾದಂಥ ಮುನ್ನೆಚ್ಚರಿಕೆ ಏನು? SIR ಮಾಡ್ತಾ ಇರುವಂಥದ್ರ ಉದ್ದೇಶ ಏನು? ಯಾವ ದಾಖಲಾತಿಗಳನ್ನು ನಾವು ಹೊಂದಿಸಿಕೊಳ್ಬೇಕಾಗುತ್ತೆ? ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಮ್ಮ ಕಾರ್ಯಕರ್ತರಿಗೆ, CITUನ ಸದಸ್ಯರಿಗೆ SIR ಕುರಿತಂತೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಉಪನ್ಯಾಸವನ್ನು ಏರ್ಪಡಿಸಿದೆ. ದೊಡ್ಡ ಸಂಖ್ಯೆಯ ಅನಕ್ಷರಸ್ಥರು, ಅಸಂಘಟಿತ ಕಾರ್ಮಿಕರು, ತಿಳುವಳಿಕೆಯಲ್ಲದೆ ಇರತಕ್ಕಂಥವರು ದಾಖಲಾತಿಗಳನ್ನು ಕೊಡಲಿಕ್ಕಾಗದೆ, ಈ ಪ್ರಕ್ರಿಯೆಯಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಭಾಗವಹಿಸ್ಲಿಕ್ಕಾಗದೆ ಅನೇಕ ಜನ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗ್ತಾ ಇದ್ದಾರೆ. ಅಂಥವ್ರಿಗೆ ಈ ಮಾಹಿತಿಯನ್ನು ಕೊಟ್ಟವರಿಗೆ ಅಗತ್ಯ ಸಹಾಯಗಳನ್ನು ಮಾಡಿ ಅವರೆಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ಳೋದಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವೆಲ್ಲರೂ ಮುಂದಾಗಬೇಕಾಗಿದೆ. ಈ ವಿಚಾರದ ಗಂಭೀರತೆ ಏನಂತಂದರೆ, ಈ ರೀತಿಯಲ್ಲಿ ಯಾರೆಲ್ಲ ಮತದಾರರ ಪಟ್ಟಿಯಿಂದ ಅವರು ಡಿಲೀಟ್ ಆಗ್ತಾರೆ ಅಂಥವ್ರಿಗೆ ಸರ್ಕಾರಗಳು ಯಾವುದೇ ಸೇವೆ ಸೌಲಭ್ಯಗಳನ್ನು ಕೊಡೋದಿಲ್ಲ, ಕೊಡ್ತಾ ಇರುವಂಥವನ್ನು ಕೂಡ ನಿಲ್ಲಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಸುದ್ದಿಗಳು ಬರ್ತಿದ್ದಾವೆ. ಹಾಗಾಗಿ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು CITU ಈ ಬಗ್ಗೆ ನಮ್ಮ ಸದಸ್ಯರಲ್ಲಿ ಒಂದು ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಉಪನ್ಯಾಸವನ್ನು ಏರ್ಪಡಿಸಿದೆ. ಆದ್ದರಿಂದಾಗಿ CITUನ ವಿವಿಧ ಸಂಘಗಳ ಎಲ್ಲ ಸದಸ್ಯರು ತಪ್ಪದೆ ಈ ಉಪನ್ಯಾಸದಲ್ಲಿ ಭಾಗವಹಿಸಬೇಕು. ಆ ಮೂಲಕ ಈ ಬಗ್ಗೆ ಒಂದು ಸರಿಯಾದಂಥ ಮಾಹಿತಿಯನ್ನು ತಿಳ್ಕೊಂಡು ಅದನ್ನು ಜನರ ನಡುವೆ ಪ್ರಚಾರ ಮಾಡೋದಕ್ಕೆ, ಅಗತ್ಯ ಸಹಾಯ ಮಾಡೋದಕ್ಕೆ ಇದನ್ನು ಬಳಸಬೇಕು ಅಂತ ವಿನಂತಿ ಮಾಡಿಕೊಂಡು ಎಲ್ಲರೂ ಈ ಉಪನ್ಯಾಸದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ.